ಚೆನ್ನಾಗಿದೆ. ನಮ್ಮ ಅಪ್ಪನ ನೆನಪಿಗೆ ಬಂದರು ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಸೆಂಟಿಮೆಂಟ್ ಇದೆ ಮೇಡಮ್, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ಸಂಬಂಧ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ನೆಗೆಟಿವ್ ಕ್ಯಾರೆಕ್ಟರಿಂದ ಹೀರೋ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ. ಸಂಭಾಷಣೆಯೂ ಅಷ್ಟೇ ಉತ್ತರ ಕನ್ನಡದ ಭಾಷೆಯಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ನಟರು ಬೆಳೀಲಿ ಅಂತ ಹೇಳಿ ಥ್ಯಾಂಕ್ ಯು. ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಅದರಲ್ಲಿ ನಮ್ಮ ಉತ್ತರ ಕನ್ನಡ ಡೈರೆಕ್ಟರ್ ಅಭಿ ಅಂತ ಮಾಡಿದ್ದು ಆಯ್ತು. ಇನ್ಮೇಲೆ ಶುರು ಆಗುತ್ತೆ ಉತ್ತರ ಕರ್ನಾಟಕ ಡೈರೆಕ್ಟರ್ಗಳು, ಉತ್ತರ ಕನ್ನಡ ಕಲಾವಿದರದ್ದು ಈ ಸಿನಿಮಾ ನೋಡಿ ಶುರು ಆಗುತ್ತೆ. ಮತ್ತು ನಾವು ಇದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ದಯವಿಟ್ಟು ಇಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾವು ಕೇಳ್ಕೊಳ್ಳೋದು ಅಷ್ಟೇ, ನಿಮಗೆ ಸುಮ್ಮನೆ ಅಟ್ಲೀಸ್ಟ್ ನೋಡಿ ಅಷ್ಟೇ ಕೇಳ್ಕೊಳ್ಳೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಕನ್ನಡ ಫಿಲಮ್ ಮಾತ್ರ ಈ ಥರ ಒಳ್ಳೆ ಫಿಲಮ್ ಕೊಡ್ತಾರೆ ಅಂತ ಅಂದ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಲ್ಯಾಂಗ್ವೇಜು ತುಂಬ ಚೆನ್ನಾಗಿ ಬಂದಿದೆ. ನೋಡಬೇಕು. ಕನ್ನಡ ಪಿಕ್ಚರ್ಗಳನ್ನ ಆದಷ್ಟು ಸ್ವಲ್ಪ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಎಲ್ಲರೂ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಪ್ರಾಮುಖ್ಯತೆ ಕೊಡಬಾರ್ದು. ಇಲ್ಲಿರೋರು ನಮ್ಮ ಕನ್ನಡನ ಉಳಿಸ್ಬೇಕು. ದಯವಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ನೋಡುವಂಥ ಒಳ್ಳೆ ಮೂವಿ. ನಿಮ್ಮಂತೂ ತುಂಬ ಸೂಪರ್ ಆಗಿದೆ. ನೀತಿ, ಅದರ ಮಾರಲ್ ತುಂಬ ವ್ಯಾಲ್ಯೂಬಲ್ ಮಾರಲ್. ಈಗಿನ ಜನ ನಿಜವಾಗಿ ಬೇಕಾಗಿದ್ದ ಒಂದು ಸಿಚುವೇಶನ್ ಇದು. ಆ್ಯಂಡ್ ನಾವೆಲ್ಲ ಕಲಿಬೋದು ಇದರಲ್ಲಿ. ಸೊ ದ ನೆಕ್ಸ್ಟ್ ತುಂಬ ಜನ ಬಂದು ನೋಡ್ಬೋದು. ರಿಯಲ್ ಗುಡ್ ಮೂವಿ. ವೆರಿ ಗುಡ್ ಮೂವಿ. ಎಲ್ಲ ಇಷ್ಟ ಆಯಿತು ಮೇಡಮ್. ಸಖತ್ತಾಗಿದೆ. ಸೆಂಟಿಮೆಂಟ್ ಸೂಪರ್. ಸರ್ ಮೂವಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಒಂದು ಸರ್ತಿ ಬಂದು ನೋಡಿ. ಚೆನ್ನಾಗಿಲ್ಲ ಅಂದರೆ ಬೇಕಿದ್ರೆ ನಾನು ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ 2-3 ಜನಕ್ಕೆ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಸೂಪರ್ ಆಗಿದೆ. ಕಂಟೆಂಟ್ ಮಾತ್ರ ಸೂಪರ್ ಆಗಿದೆ. ಸೋಮು ಆಕ್ಷನ್ ಮಾತ್ರ ಖರಾಬ್ ಆಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಗುರು ಅಂತ ಎಲ್ಲರೂ ಸಿಗುತ್ತೆ, ಯಾರಿಗೂ ಸಿಗಲ್ಲ. ಉತ್ತರ ಕನ್ನಡದ ಭಾಷೆ ತುಂಬ ಸುಭವಾಗಿದೆ, ತುಂಬ ಚೆನ್ನಾಗಿದೆ. ಆ ಭಾಷೆಗೋಸ್ಕರ ಬರಬೇಕು ಈ ಮೂವಿಗೆ. ಚೆನ್ನಾಗಿದೆ. ಉತ್ತರ ಕನ್ನಡ ಭಾಷೆ ಚೆನ್ನಾಗಿ ಉಪಯೋಗಿಸ್ತೀನಿ. ಸೂರಿ ಶಿಷ್ಯ ಹೇಳಿ ಆನಂತರ ಇಲ್ಲ, ನನಗೆ ಭಾಳ ಹಾರ್ಟ್ ಟಚಿಂಗ್ ಸಿನಿಮಾ. ಆಫ್ಟರ್ ಲಾಂಗ್ ಟೈಮ್ ನಾನು ಥಿಯೇಟ್ರಲ್ಲಿ ಕಣ್ಣೀರು ಹಾಕೋದು ಸಿನಿಮಾ. ನನ್ನ ತಮ್ಮ, ನಮ್ಮ ಶ್ರೇಷ್ಠ, ನಮ್ಮ ಆಸ್ತಿಯವರು, ಇಡೀ ಟೀಮು ಅವರು 15 ವರ್ಷ ಏನು ಕಷ್ಟಪಟ್ಟಿದ್ರು ಅದಕ್ಕೆ ಭಗವಂತ ತುಂಬ ಒಳ್ಳೆ ಆನ್ಸರ್ ಸಿಕ್ಕಿದೆ. ಕನ್ನಡ ಜನತೆ ದಯವಿಟ್ಟು ಎಲ್ಲರೂ ಕೈ ಹಿಡಿಬೇಕು. ನಾನು ಖಂಡಿತವಾಗಿ ಹೇಳ್ತೀನಿ, ಪಿಕ್ಚರ್ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಸರ್, ಸಿನಿಮಾ ಅದ್ಭುತವಾಗಿದೆ. ಒಳ್ಳೆ ಮಾರಲ್ ಆಫ್ ಸ್ಟೋರಿ ಇದೆ. ಕನ್ನಡದ ಇಂಡಸ್ಟ್ರಿಯಲ್ಲಿ ಈ ಥರ ಫಿಲ್ಮ್ ಬರೋದು ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಕನ್ನಡ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಎಲ್ಲ ಥರ ಎಮೋಷನ್ಸ್ ಇದೆ. ಆ್ಯಂಡ್ ಪ್ಲೀಸ್ ಬಂದು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಥರ ಎಮೋಷನ್ಸ್ ಇದೆ. ಲವ್ ಸ್ಟೋರಿ ಅಥವಾ ಕನ್ನಡ ಭಾಷೆನ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಕನ್ನಡ ಪ್ರೀತಿ ಮಾಡೋರಿಗೆ ಇದೊಂದು ಒಳ್ಳೆ ಮೂವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವಾಚ್ ಇಟ್. ಚೆನ್ನಾಗಿದೆ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಪಿಕ್ಚರೈಸೇಷನ್ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಚೆನ್ನಾಗಿದೆ. ಎಲ್ಲ ನೋಡಬೇಕು. ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಭಾಷೆ ಚೆನ್ನಾಗಿದೆ. ಮತ್ತೆ ಕಾಮಿಡಿ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ಮೂವಿ. ಸೋಮುದು ಸಿಂಪ್ಲಿಸಿಟಿ ಇಷ್ಟ ಆಯಿತು. ಬಟ್ ಹ್ಯಾಪಿ ಎಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಆಗಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಮೂವಿ. ಇಷ್ಟ ಆಯಿತು. ಹೊಸ ಫೇಸ್ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ನಮಗೆಲ್ಲ ತಂದೆ ಮಗಂದು ಹೀರೋಯಿಂದ ಎಲ್ಲ ಚೆನ್ನಾಗಿತ್ತು. ಫ್ಯಾಮಿಲಿ ಫುಲ್ಲು ಫ್ಯಾಮಿಲಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಫ್ಯಾಮಿಲಿ ಎಲ್ಲ ನೋಡೋವಂಥ ಫಿಲ್ಮು ಇದು. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅನಿಸ್ತು. ಚೆನ್ನಾಗಿದೆ ಫಿಲಮ್ಮು. ಒಂಥರ ಡಿಫ್ರೆಂಟಾಗಿ ಕಾನ್ಸೆಪ್ಟು, ಲವ್ ಸ್ಟೋರಿ ಇದೆಲ್ಲ ಬಿಟ್ಟು ಸಮಥಿಂಗ್ ರಿಲೇಟೆಡ್ ಟು ಫ್ಯಾಮ್ಲಿ, ಅವ್ರ ಅಪ್ಪನ ಜೊತೆ ಬಾಂಧವ್ಯ, ಸಮಥಿಂಗ್ ಡಿಫ್ರೆಂಟ್. ಚೆನ್ನಾಗಿದೆ. ಇಷ್ಟ ಆಯಿತು.